ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುವೇಂದು ಅಧಿಕಾರಿ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿದು 10 ದಿನ. 10ನೇ ದಿನ ಸುವೇಂದು ಅಧಿಕಾರಿ ದೊಡ್ಡ ಘೋಷಣೆ, ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನ. ವೆಸ್ಟ್ ಬೆಂಗಾಲ್ನ ದೊಡ್ಡ ಪ್ರಸಿದ್ಧ ಮಾಸ್ಕ್ನಿಂದನೇ ಗೋವಧೆ ಬೇಡ ಅಂತ ಮುಸಲ್ಮಾನರಿಗೆ ಆದೇಶ. ಎಂಥ ಬದಲಾವಣೆ 10 ದಿನಗಳಲ್ಲಿ ಅಂತೀರಾ? ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಇತ್ತ ಯೋಗಿ ಆದಿತ್ಯನಾಥ್ ಅವರು ಸುವೇಂದು ಅಧಿಕಾರಿ ಅವರ ನಿರ್ಧಾರದ ಬೆನ್ನಲ್ಲೇ UPಯಲ್ಲೂ ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ. ಕಾಂಪಿಟೇಷನ್ ಮೇಲೆ ಈಗ ಸುವೇಂದು UP ಯೋಗಿ ಆದಿತ್ಯನಾಥ್ ಅವರ ಆದೇಶಗಳು ಗಮನ ಸೆಳೀತಾ ಇದ್ದಾವೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಹಳ ಆಶ್ಚರ್ಯ ಪಡ್ತೀರಾ ನೀವು. ಈಗಿರೋ ಸರ್ಕಾರ ಹಿಂದಿನಂತಲ್ಲ. ಅಲ್ಲಿ ನಖೋಡಾ ಮಾಸ್ಕ್, ಕೋಲ್ಕತ್ತಾದ ಅತ್ಯಂತ ಫೇಮಸ್, ದೊಡ್ಡ ಅತ್ಯಂತ ಬಲಿಷ್ಠ ಮಾಸ್ಕ್ ಇದು. ಏನಂತ ಹೇಳಿದೆ, ಮುಸಲ್ಮಾನರಿಗೆಲ್ಲ ಆದೇಶ ಅನ್ನೋದಕ್ಕಿಂತ ಹಿಂಗೆ ಮಾಡಿ ಅಂತ ಹೇಳ್ತಾ ಇರೋದು. ಅಲ್ಲಿನ ಇಮಾಮ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಕೌ ಸ್ಯಾಕ್ರಿಫೈಸ್ ಬೇಡ, ಅಂದರೆ ಹಸುವನ್ನು ಬಲಿ ಕೊಡೋದು, ಹಸುವನ್ನು ವಧೆ ಮಾಡೋದು ಬೇಡ. ಹಿಂದೂಗಳ ಸೆಂಟಿಮೆಂಟ್ಸ್ಗೆ ಹರ್ಟ್ ಆಗುತ್ತೆ, ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಈ ಪ್ರಾಕ್ಟೀಸ್ ಬೇಡ ಅಂತ ಮುಸಲ್ಮಾನರಿಗೆ ಕರೆ ಕೊಟ್ಟಿರೋದು. ಬಹಳ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಅದ್ರ ಜೊತೆ ಮುಸಲ್ಮಾನರು ಇದನ್ನೂ ಹೇಳ್ತಿದ್ದಾರೆ. ಯಾಕಂದರೆ ಸುವೇಂದು ಅಧಿಕಾರಿ ಅವರ ಒಂದೊಂದೇ ಸ್ಟೆಪ್ಸು ಬೆಚ್ಚಿ ಬೀಳಿಸ್ತಾ ಇರೋದ್ರಿಂದ ಅಲ್ಲಿ ಒಂದು ಕಡೆ ಈ ಮಾಂಸದ ಅಂಗಡಿಗಳು ಅನಧಿಕೃತ ಇರೋದೆಲ್ಲ ನಿಷೇಧ, ಮತ್ತೊಂದು ಕಡೆ ಗೋಹತ್ಯೆ ಮಾಡೋದಕ್ಕೆ ಕಠಿಣವಾದ ಕಾನೂನು. ಯಾವ ರೀತಿ ಕಾನೂನು? ಅದ್ರ ವಯಸ್ಸು, ಫಿಟ್ನೆಸ್ ಸರ್ಟಿಫಿಕೇಟು, ಯಾವುದೇ ಆ್ಯನಿಮಲ್ಸು, ಬರೀ ಗೋ ಅಂತಲ್ಲ, ಯಾವುದೇ ಆ್ಯನಿಮಲ್ಸು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ವಧೆಗೆ ತಗೊಂಡು ಹೋಗೋ ಹಾಗಿಲ್ಲ. ಅತ್ಯಂತ ಸ್ಟ್ರಿಕ್ಟ್ ಆ್ಯಕ್ಷನನ್ನು ಜಾರಿ ಮಾಡಲಾಗಿದೆ. ಇದ್ರ ಬೆನ್ನಲ್ಲೇ ಹಸುವನ್ನು ನ್ಯಾಷನಲ್ ಆ್ಯನಿಮಲ್ ಅಂತ ಡಿಕ್ಲೇರ್ ಆದರೂ ಮಾಡಿಬಿಡಿ ಅಂತ ಒಂದು ಕಡೆ ಆಕ್ರೋಶ ಸಿಡಿದಿದೆ. ನೀವು ಅತ್ಯಂತ ಸ್ಟ್ರಿಕ್ಟ್ ರೂಲ್ಸನ್ನೇ ಮಾಡಿಬಿಡಿ ಹಸುವಿಗೆ ಸಂಬಂಧಪಟ್ಟಂತೆ, ಯಾಕೆ ಈ ಥರ ಸುತ್ತಿ ಬಳಸಿ ಬರ್ತೀರಾ ಅಂತ. ಮತ್ತೊಂದು ಕಡೆ ಮಸೀದಿಗಳಿಂದ ಗೋಹತ್ಯೆ ಮಾಡಬೇಡಿ ಅನ್ನುವಂಥ ಆದೇಶ ಪ್ರಕಟವಾಗ್ತಾ ಇದೆ ಈಗ. ಇದು ಒಂದು ಕಡೆ. ಮತ್ತೊಂದು ಕಡೆ ರಿಲಿಜನ್ ಬೇಸ್ಡ್ ಮೇಜರ್ ಡಿಸಿಷನ್ಗಳನ್ನು ತೊಗೊಂಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದು ಅವ್ರ ಪ್ರಾಮಿಸ್ಗಳು ಏನೇನು ಮಾಡಿದ್ರಲ್ಲ, 3,000 ಕೊಡೋದು ಮಹಿಳೆಯರಿಗೆ, 7th ಪೇ ಕಮಿಷನ್ನು, ಫ್ರೀ ಬಸ್ಸು, ಇದನ್ನೆಲ್ಲ ಅನ್ನಪೂರ್ಣ ಸ್ಕೀಮು, ಇದೆಲ್ಲ ಜಾರಿ ಮಾಡ್ತಿರೋದು. ಈಗ ಜೂನ್ನಿಂದ ಇಂಪ್ಲಿಮೆಂಟ್ ಆಗೋ ಥರದಲ್ಲಿ ಜಾರಿ ಮಾಡ್ತಾ ಇದೆ. ಕ್ಯಾಬಿನೆಟ್ ನಿರ್ಧಾರ ಆಗಿದೆ. ಮತ್ತೊಂದು ಕಡೆ ಯಾವುದೇ ರಿಲಿಜನ್ ಬೇಸ್ಡ್ ಆಗಿ ಸ್ಕೀಮ್ಸ್ ಇನ್ನು ಮುಂದೆ ಬರಲ್ಲ. ಸ್ಕೀಮ್ಸ್ ಬೇಸ್ಡ್ ಆನ್ ರಿಲಿಜಿಯಸ್ ಕ್ಲಾಸಿಫಿಕೇಶನ್ ಇನ್ನು ಮುಂದೆ ವೆಸ್ಟ್ ಬೆಂಗಾಲಲ್ಲಿ ಇರಲ್ಲ ಅನ್ನುವ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಅಂದರೆ ಇದು ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ಧರ್ಮಾಧಾರಿತವಾಗಿ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಲಾಗಿತ್ತು. ಇನ್ನು ಮುಂದದು ವೆಸ್ಟ್ ಬೆಂಗಾಲಲ್ಲಿ ಇಲ್ಲ. ಅದನ್ನು ಕಿತ್ತು ಹಾಕಿದ ಸುವೇಂದು ಅಧಿಕಾರಿ ಸರ್ಕಾರ. ದೊಡ್ಡ ಬೆಳವಣಿಗೆಯಲ್ಲಿ ಇದು ಮುಸಲ್ಮಾನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ಕಡೆ ಡೆಮಾಲಿಷನ್, ಬುಲ್ಡೋಸರ್ ಕಿತ್ತು ಬಿಸಾಡ್ತಿದ್ದಾರೆ. ಅವರ ತಗೊಳ್ಳಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ತಗೊಳ್ಳಿ, ಈ ರೈಲ್ವೆ ಸ್ಟೇಷನ್ಗಳು, ಚಿಕ್ಕ ಅಂಗಡಿಗಳು ಕಂಡಲ್ಲಿ ನುಸುಳಿ ಅಲ್ಲಿ ಅಂಗಡಿ ಹಾಕ್ಕೊಂಡು ಪಬ್ಲಿಕ್ ಪ್ಲೇಸಾ, ಗೌರ್ಮೆಂಟ್ ಪ್ಲೇಸಾ, ಫುಟ್ಪಾತ್ ಅಂತ ನೋಡದೆ ಆಕ್ರಮಿಸ್ಕೊಂಡು ಅವ್ರನ್ನ ಕಿತ್ತೋಡಿಸ್ತಿದ್ದಾರೆ. ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಅಂತಾನೆ ಒಂದೊಳ್ಳೆ ಆ್ಯಪ್ ಇದೆ, ಮಾರ್ಕೆಟ್ ವೂಲ್ಫ್. ಇದು ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ ಆ್ಯಪ್. ನೀವಿಲ್ಲಿ ಕೇವಲ 99 ರೂಪಾಯಿಗೆ ಟ್ರೇಡಿಂಗ್ ಶುರು ಮಾಡಬಹುದು. ಯಾವುದೇ ಆ್ಯನ್ಯುವಲ್ ಮೇಂಟೆನೆನ್ಸು, ಹಿಡನ್ ಚಾರ್ಜಸ್ಸು ಏನೂ ಇರಲ್ಲ. ಎಷ್ಟು ಸುಲಭವಾಗಿ ಯೂಸ್ ಮಾಡಬಹುದು ನೋಡಿ. ಈ ಆ್ಯಪನ್ನು ಓಪನ್ ಮಾಡಿ, ಪಿನ್ ಹಾಕಿ ಲಾಗಿನ್ ಮಾಡಿ. ಫಾಲೋ ಟ್ರೆಂಡ್ ಅನ್ನೋಂತಹ ಸ್ಪೆಷಲ್ ಫೀಚರ್ ಇದೆ. ನಿಮಗೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಲಾಭದಾಯಕವಾದಂಥ ಟ್ರೆಂಡನ್ನು, ರಿಯಲ್ ಟೈಮ್ ಟ್ರೆಂಡ್ಗಳನ್ನು ಇದು ತೋರಿಸುತ್ತೆ. ಫಾಲೋ ಟ್ರೆಂಡ್ ಕ್ಲಿಕ್ ಮಾಡಿದರೆ ಸಾಕು, ಇನ್ಸ್ಟ್ರೂಮೆಂಟು, ಚಾರ್ಟು, ಟ್ರೇಡ್ ವಿವರಗಳನ್ನು ಪರಿಶೀಲಿಸಿ ನೀವು ಟ್ರೇಡ್ ಶುರು ಮಾಡಬಹುದು. ನಿಮ್ಮ ಟ್ರೇಡನ್ನು ಲೈವ್ ಆಗಿ ಗಮನಿಸ್ತಾ ಇರಬಹುದು, ನೀವಿಲ್ಲಿ ಟ್ರ್ಯಾಕ್ ಮಾಡಬಹುದು. ಆ್ಯಪ್ನ ಮತ್ತೊಂದು ದೊಡ್ಡ ವಿಶೇಷತೆ ಅಂದರೆ ನೀವಿಲ್ಲಿ ಕಡಿಮೆ ಹೂಡಿಕೆಯಿಂದ ಟ್ರೇಡಿಂಗನ್ನು ಆರಂಭ ಮಾಡಬಹುದು. ಇನ್ನು ಇನ್ಬಿಲ್ಟ್ ಆಗಿ ಸ್ಟಾಪ್ ಲಾಸ್ ಆ್ಯಪ್ ಇರುತ್ತೆ. ಇದರಿಂದಾಗಿ ನೀವು ಹೆಚ್ಚಿನ ನಷ್ಟವನ್ನು ತಡೆಯೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ದೊಡ್ಡ ನಷ್ಟದಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಆಟೋಮ್ಯಾಟಿಕ್ ಆಗಿ ಹೆಲ್ಪ್ ಆಗುತ್ತೆ. ಬುಕ್ಕಿಂಗ್ ಎಷ್ಟು ಕ್ವಿಕ್ ಆಗಿರುತ್ತೆ ಅಂದರೆ, ಲೈವ್ ಟ್ರೇಡ್ ಮಾಡ್ತಾ ಇರ್ತೀರಿ ಅಂದ್ಕೊಳ್ಳಿ, ಸ್ಟಾಪ್ ಟ್ರೇಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕೇವಲ 3 ಟ್ಯಾಪ್ಗಳಲ್ಲಿ ನಿಮ್ಮ ಪ್ರಾಫಿಟ್ ಬುಕ್ ಆಗುತ್ತೆ.
ಅದಲ್ಲದೆ ಮಾರ್ಕೆಟ್ ವೂಲ್ಫ್ ಫ್ರೀ ಆಗಿ ಟ್ರೇಡ್ ರೆಕಮೆಂಡೇಶನ್ ಕೂಡ ಕೊಡುತ್ತೆ. ಇದನ್ನ ಫಾಲೋ ಮಾಡಿ ಸತತ 3 ತಿಂಗಳ ಕಾಲ ಉತ್ತಮ ಲಾಭ ಗಳಿಸಿರೋರು ಇದ್ದಾರೆ. ಮೊದಲ ತಿಂಗಳು ಬಳಕೆದಾರರು 57,170 ಲಾಭ ಗಳಿಸಿದರೆ, ಎರಡನೇ ತಿಂಗಳು 70,468 ಮತ್ತು ಮೂರನೇ ತಿಂಗಳು 59,696 ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದಾರೆ. ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ನೋಡಿ, ಈ ರೆಕಮೆಂಡೇಶನ್ಸ್ ಮಾರ್ಕೆಟ್ ವೂಲ್ಫ್ ಯಾವುದೇ ಕಮಿಷನ್ ಪಡ್ಕೊಂಡು ಕೊಡಲ್ಲ. ಸಂಪೂರ್ಣ ಲಾಭ ನಿಮ್ಮದೇ ಆಗಿರುತ್ತೆ ಮತ್ತು ಅದನ್ನು ನೇರವಾಗಿ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಲಾಗತ್ತೆ. ಮಾರ್ಕೆಟ್ ವೂಲ್ಫ್ ಇದು ಅತ್ಯಂತ ಸುರಕ್ಷಿತವಾಗಿರುವ, ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಆ್ಯಪ್ ಆಗಿದೆ ಭಾರತದಲ್ಲಿ. ಮತ್ತೆ ಆಗ್ತಡ, ನೀವು ಕೂಡ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿ ಮಾರ್ಕೆಟ್ ವೂಲ್ಫ್ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ನಿಮಗೆ ಕನ್ವಿನ್ಸ್ ಆದರೆ ಟ್ರೇಡಿಂಗನ್ನು ಶುರು ಮಾಡಬಹುದು. ಮತ್ತೊಂದು ಕಡೆ ಈ ರೀತಿ ಅಕ್ರಮ ಮಳಿಗೆಗಳು, ಫ್ಯಾಕ್ಟರಿಗಳನ್ನು ಕಿತ್ತು ಬಿಸಾಡ್ತಿದ್ದಾರೆ. ಹಾಗೆ ಲೌಡ್ ಸ್ಪೀಕರ್, ಅದು ಯಾರಾದರೂ ಆಗಿರಲಿ, ಹಿಂದೂ ಮುಸ್ಲಿಂ ರಿಲಿಜಿಯಸ್ ಆ್ಯಕ್ಟಿವಿಟಿಗಳಿಗೆ ಲೌಡ್ ಸ್ಪೀಕರ್ಗೆ ಕಂಡೀಷನ್ಗಳನ್ನು ಹಾಕಲಾಗಿದೆ. ರೋಡ್ ಮೇಲೆ ನಮಾಜ್ ಮಾಡೋ ಹಾಗಿಲ್ಲ ಅನ್ನೋ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಂಡಿದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಅವ್ರದ್ದು ಕೂಡ ಅದೇ ತೀರ್ಮಾನ ಪ್ರಕಟವಾಗಿದೆ. UP ಯೋಗಿ ಆದಿತ್ಯನಾಥ್ ಅವರ ತೀರ್ಮಾನ ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಪ್ರೀತಿಯಿಂದ ನಾವು ಗೆಲ್ಲೋಕೆ ನೋಡ್ತಿದ್ದೀವಿ. ಪ್ರೀತಿಯಿಂದ ನೀವು ಮಾತು ಕೇಳಲಿಲ್ಲ ಅಂದರೆ ಬೇರೆ ದಾರಿಯಲ್ಲಿ ಪಾಠ ಕಲಿಸ್ಬೇಕಾಗತ್ತೆ, ಆದರೆ ಪ್ರೀತಿಯಿಂದನೇ ಎಲ್ಲ ಆಗಲಿ ಅಂತ ಬಯಸ್ತಿದ್ದೀವಿ ಅಂತ. ಅಲ್ಲಿ ಸುವೇಂದು ಅಧಿಕಾರಿ ನಿರ್ಧಾರದ ಬೆನ್ನಲ್ಲೇ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅತ್ಯಂತ ಕಠಿಣ ಆದೇಶ ಪ್ರಕಟವಾಗಿದೆ. ಸೊ ಇದು ಯಾವ ರೀತಿ ಪರಿಣಾಮ ಬೀರಲಿದೆ ಅಥವಾ ಇದನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರಾ ಸುವೇಂದು, ಯೋಗಿ ಆದಿತ್ಯನಾಥ್ ಸಮಾಜದಲ್ಲಿ ಏನು ಸಮಸ್ಯೆ ಆಗದಂತೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಎಲ್ಲ ಪ್ರಶ್ನೆಗಳು, ಚರ್ಚೆ, ಪರ ವಿರೋಧ, ಆಕ್ರೋಶ ಎಲ್ಲ ಸಿಡಿತಾ ಇದೆ. साहब आपके यहाँ यूपी में क्या सड़कों पे सचमुच नमाज नहीं होती? मैं कहता हूँ कतई नहीं होती है, आप जाके देख लो, नहीं होती है। अरे सड़कें चलने के लिए है या कोई भी व्यक्ति आकर के चौराहे पे आके तमाशा बना देगा? क्या अधिकार है उसको सड़क रोकने का? आवागमन बाधित करने का कौन सा अधिकार है? जहां उसका स्थल होगा वहां जाके करें। उन लोगों ने मुझसे कहा साहब कैसे होगा, हमारी संख्या ज्यादा है। हमने कहा शिफ्ट में कर लो। ಆದರೆ ಹಿಂದೂಗಳು ಕಡೆಗೂ ನಮ್ಮ ಮಾತನ್ನು ಯಾರೋ ಒಬ್ರು ನಮ್ಮ ಕಷ್ಟವನ್ನು ಕೇಳಿಸ್ಕೊಳ್ಳೋಕೆ ಬಂದಿದ್ದಾರಲ್ಲ ಅನ್ನೋ ಸಮಾಧಾನ ಪಡ್ತಿರೋರು ಮತ್ತೊಂದು ಕಡೆ. ಸುವೇಂದು ಅಧಿಕಾರಿ ಅವರು ಅತ್ಯಂತ ಕಠಿಣವಾಗಿ ಪೊಲೀಸರ ವಿಚಾರದಲ್ಲಿ ನಿರ್ಧಾರ ಪ್ರಕಟಿಸಿರೋದು. ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ಸುಮಾರು ಕಡೆಗಳಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಆಗ್ತಿದೆ. ಪೊಲೀಸರ ಮೇಲೆ ದೌರ್ಜನ್ಯ, ಕಲ್ಲು ತಗೊಂಡು ಹೊಡೆಯೋದು, ಪೊಲೀಸರು ಏನು ಆ್ಯಕ್ಷನ್ ತಗೊಳ್ತಿದ್ದಾರೆ, ಸರ್ಕಾರದ ನಿರ್ಧಾರ. ಸುವೇಂದು ಅಧಿಕಾರಿ ಅವರು 10 ದಿನಗಳಲ್ಲಿ ಏನೇನು ಬದಲಾವಣೆ ಆಪರೇಷನ್ಗಳನ್ನು ಮಾಡಿಸ್ತಿದ್ದಾರೆ, ಬಾಂಗ್ಲಾದೇಶಿಯರನ್ನು ಕಿತ್ತೋಡಿಸ್ತಿದ್ದಾರೆ, ಬೇಲಿ ಹಾಕಿಸ್ತಿದ್ದಾರೆ, ಇಷ್ಟೆಲ್ಲ ಆಗ್ತಿದೆಯಲ್ಲ. ಗೂಂಡಾಗಳನ್ನು ಉಲ್ಟಾ ನೇತಾಕ್ತೀವಿ ಅಂತ ಏನು ಹೇಳಿದ್ರಲ್ಲ ಅಮಿತ್ ಶಾ, ಅವ್ರು ಹೇಳಿದ್ದನ್ನು ಮಾಡಿ ತೋರಿಸ್ತಿದ್ದಾರೆ. ಪೊಲೀಸರ ಮೇಲೆ ದೌರ್ಜನ್ಯ ಶುರುವಾಗಿದೆ, ಪೊಲೀಸರ ಮೇಲೆ ಅಟ್ಟಹಾಸ ಮೆರೀತಿದ್ದಾರೆ ಗೂಂಡಾಗಳು. ಈಗ ಸ್ವತಃ ಸುವೇಂದು ಅಧಿಕಾರಿನೇ ಬೀದಿಗಿಳಿದಿದ್ದಾರೆ. ಅದೇನು ಮಾಡ್ತಿರೋ ನೋಡಿ, ಪೊಲೀಸರನ್ನು ಟಚ್ ಮಾಡಿದ್ರೆ, ಖಾಕಿ ಕೈಗೆ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ, ಒಂದು ಚೂರು ಅವ್ರಿಗೆ ಒಂದು ಕೂದಲು ಆ ಕಡೆ ಈ ಕಡೆ ಅಲ್ಲಾಡಿದ್ರು ಅವ್ರದ್ದು ಎಕ್ಸ್ಟ್ರೀಮ್ ಆಗಿರುವಂಥ ಯಾವುದೇ ಸ್ಟೆಪ್ ತಗೊಳ್ಬಹುದು. ಎನಿ ಎಕ್ಸ್ಟೆಂಡ್ಗೆ ಸರ್ಕಾರ ಹೋಗಬಹುದು. ಹುಷಾರ್, ಗೂಂಡಾಗಳ ಕಥೆ ಏನು ಮಾಡ್ತೀವಿ ನೋಡಿ ಅಂತ ಸ್ವತಃ ಬೀದಿಗಿಳಿದು ವಾರ್ನಿಂಗ್ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ನಿಂತು ವೆಸ್ಟ್ ಬೆಂಗಾಲ್ CM ವಾರ್ನಿಂಗ್ ಕೊಟ್ಟಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸುವೇಂದು ಅಧಿಕಾರಿ ಒಬ್ಬರ ಕಾರ್ಯಾಚರಣೆಗೆ ಕಂಗಾಲಾಗಿದೆ ಈಗ ವೆಸ್ಟ್ ಬೆಂಗಾಲು. ವೆಸ್ಟ್ ಬೆಂಗಾಲ್ ಅಂದ್ರೆ ವೆಸ್ಟ್ ಬೆಂಗಾಲಲ್ಲಿರುವಂತಹ ರೌಡಿ ಸಾಮ್ರಾಜ್ಯ. पूरा पुलिस को सरकार का कोऑपरेशन कीजिए और कोई एग्रीवनेस है, कोई पुलिस के खिलाफ, कोई किसी का खिलाफ कोई शिकायत है, तुरंत आकर OCIC से मुलाकात कीजिए। हाथ में पत्थर उठाना, पत्थरबाजी करना और रिलीजियस नारा के साथ गुंडागर्दी करना ये बंगाल में नहीं होगा, नहीं होगा, नहीं होगा। साडेन এসেছি মানে একটু আগেই আমি নগরপালকে জানিয়েছিলাম আমার এখানে গতকাল একটা অনবক্ষিত আনফরচুনেট ইনসিডেন্ট ঘটেছে। ಕಂಗೆಟ್ಟಿದೆ ಬಿಜೆಪಿ ಸರ್ಕಾರದ ಈ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ಗಳಿಂದ. ಸೊ ಕಾಂಪಿಟೇಷನ್ ಇದು ಅನ್ನೋ ಮಟ್ಟಿಗೆ ಒಂದು ಕಡೆ ಯೋಗಿ ಆದಿತ್ಯನಾಥ್, ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ಸ್ಟೆಪ್ ಮೇಲೆ ಸ್ಟೆಪ್ಪನ್ನು ತಗೊಳ್ತಾ ಇರೋದು. ಬೆಳಗ್ಗೆ ಅಷ್ಟೇ ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಮಗೆ, ಎಷ್ಟು ಸಾವಿರಗಟ್ಟಲೆ ಆಧಾರ್ ಕಾರ್ಡು, IDಗಳು, ನರೇಗಾ ಕಾರ್ಡ್ಸು ಎಲ್ಲ ವಶಪಡಿಸ್ಕೊಂಡಿದ್ದಾರೆ TMC ಆಫೀಸಲ್ಲಿ. ಅಕ್ರಮವಾಗಿ ಇದನ್ನೆಲ್ಲ ಹೆಂಗೆ ಇಟ್ಕೊಂಡಿದ್ರು. ಸೊ
ವೋಟಿಂಗ್ ಫೇಕ್ ಮಾಡ್ತಿದ್ರು, ಇಲ್ಲ ವೋಟ್ ಹಾಕದಂತೆ ಹಲವರನ್ನ ತಡೆದು ನಿಲ್ಲಿಸಿ ಅವ್ರನ್ನ ಹೆದರಿಸಿ ಬೆದರಿಸಿ ಕೂರಿಸಲಾಗಿತ್ತು ಅನ್ನೋ ಆರೋಪಗಳೆಲ್ಲ ಸತ್ಯ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಎಲೆಕ್ಷನ್ ಕಮಿಷನ್ ಈಗ ಬಿಗ್ ಸ್ಟೆಪ್ಗೆ ಮುಂದಾಗ್ತಿರೋದು. ಸೊ ಈಗ ಯಾವ ರೀತಿ ಗುಳಿಸಿ ಹಾಕ್ತಿದ್ದಾರೆ ಅಂದರೆ ವೆಸ್ಟ್ ಬೆಂಗಾಲನ್ನು ಸ್ವಚ್ಛ ಮಾಡುವ ಕಾರ್ಯಾಚರಣೆ ಅತ್ಯಂತ ವೇಗವಾಗಿ ಬರೀ 10 ದಿನ ಅವರು ಬಂದು ಬರೀ 10 ದಿನಗಳಲ್ಲಿ ಹೆಡೆಮುರಿ ಕಟ್ಟುವ ಕಾರ್ಯಾಚರಣೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಮಾರ್ಕೆಟ್ ವೂಲ್ಫ್ ಇದು ತುಂಬ ವೇಗವಾಗಿ ಬೆಳೀತಾ ಇದೆ. 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. iOS ಮತ್ತು ಆಂಡ್ರಾಯ್ಡ್ ಎರಡರಲ್ಲೂ ಲಭ್ಯ ಇದೆ. ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಧ್ಯಯನ ಮಾಡಿ. ನಿಮಗೆ ಕನ್ವಿನ್ಸ್ ಆದರೆ ಮಾರ್ಕೆಟ್ ವೂಲ್ಫ್ ಜೊತೆ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಥ್ಯಾಂಕ್ ಯು.